ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ರೆಸಿಪೀಸ್ ಕಾರ್ನರ್. ಇವತ್ತೊಂದು ಸ್ಪ್ರೌಟ್ಸ್ ಪಲಾವ್, ಮೊಳಕೆ ಕಾಳಿಂದ ಮಾಡೋವಂಥ ಪಲಾವ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಅಂದ್ಬಿಟ್ಟು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ನೀರು ಒಂದು ಪಾವು ಅಕ್ಕಿಗೆ 1/4 ನೀರು ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಮೊಳಕೆ ಕಾಳು 1 ಕಪ್ಪು, 1 ಟೊಮೆಟೊ, 1 ಈರುಳ್ಳಿ, 1 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆ, ಒಂದು 3 ಸ್ಪೂನಷ್ಟು ಕಾಯಿ ತುರಿ ಇಟ್ಕೊಂಡಿದ್ದೀನಿ. ಮಸಾಲೆಗೆ ಅಂತ ಅಂದ್ಬಿಟ್ಟು ನಾನು 1 ಚಕ್ಕೆ, 1 ಲವಂಗ, 1 ಏಲಕ್ಕಿ ಕಾಯಿ, ಪಲಾವ್ ಎಲೆ, ಕಲ್ಲುವ್ವ, ಜೀರಿಗೆ ಇಷ್ಟು ಇಟ್ಕೊಂಡಿದ್ದೀನಿ. ಜೊತೆಗೆ ಅಚ್ಕಾರದ ಪುಡಿ, ಅರಿಶಿಣ, ಧನಿಯಾ ಮತ್ತು ಉಪ್ಪು, ಗರಂ ಮಸಾಲ ಪುಡಿ ಎಲ್ಲ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ನಾನು ನೀರು ಕಾಯಕ್ಕೆ ಇಟ್ಕೊಂಡ್ಬಿಡ್ತೀನಿ. ಇದು ಬೇಗ ಬೇಗ ಆಗಬೇಕಲ್ವ, ಅದಕ್ಕೋಸ್ಕರ ಒಂದು ಕುಕ್ಕರಿಗೆ ನಾನು ತುಪ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಜೀರಿಗೆ, ಪಲಾವ್ ಎಲೆ, ಕಲ್ಲುವನ್ನ ಹಾಗೆ ಹಾಕ್ಕೊಂಡು ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಕಾಯಿನ ಕ್ರಷ್ ಮಾಡಿ ಹಾಕೋತಿದ್ದೀನಿ. ಟೇಸ್ಟು ಎಲ್ಲ ಕಡೆಗೂ ಫ್ಲೇವರ್ ಹರಡಲಿ ಅಂತ ಅಷ್ಟೇ. ಜೊತೆಗೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹಾಗೆ ಬಿಡ್ತೀನಿ. ಅದೆಲ್ಲ ಎಣ್ಣೆ ತುಪ್ಪ ಎಲ್ಲ ಚಿಟಪಟ ಅಂತ ಇರುತ್ತೆ, ಎಲ್ಲ ಸ್ವಲ್ಪ ಹಸಿ ಇರುತ್ತೆ ಅಲ್ವಾ, ಹಸಿ ಸ್ಮೆಲ್ ಹೋಗಲಿ ಅದಕ್ಕೋಸ್ಕರ. ನೆಕ್ಸ್ಟ್ ನಾನು ಇದಕ್ಕೆ ಈರುಳ್ಳಿನ ಒಂದನ್ನು ತೊಗೊಂಡಿದ್ದೀನಿ, ಅದನ್ನು ಹಾಕೋತೀನಿ. ನಾನು ಇದಕ್ಕೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮಸಾಲಾಸು ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದೊಳ್ಳೆ ಮಿಕ್ಸ್ ಆಗಬೇಕು. ಹಸಿ ಸ್ಮೆಲ್ಲು ಎಲ್ಲ ಪೂರ್ತಿ ಹೋಗಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಈ ಎಣ್ಣೆ ತುಪ್ಪದಲ್ಲಿ ಎಷ್ಟು ಚೆನ್ನಾಗಿ ಮಸಾಲೆ ಬೇಯುತ್ತೋ ಪಲಾವ್ ಕೂಡ ಅಷ್ಟೇ ಟೇಸ್ಟಾಗಿ ಇರುತ್ತೆ. ನೆಕ್ಸ್ಟ್ ನಾನು ಇದು ಎಲ್ಲಿವರೆಗೂ ಫ್ರೈ ಮಾಡ್ತೀನಿ ಅಂತಂದರೆ, ಈ ಮಸಾಲೆಸ್ ಎಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿ ಅದರಿಂದ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ರೀತಿ ಪಲಾವ್ ನಿಮ್ಮ ಮನೇಲಿ ಯಾರ್ಯಾರು ಮಾಡ್ತೀರಾ ಅಂತ ಒಂದು ಕಮೆಂಟ್ ಮಾಡಿ ಎಲ್ಲರಿಗೂ ತಿಳಿಸಿ. ನಮಗೂ ತಿಳ್ಕೊಂಡ ಹಾಗಾಗುತ್ತೆ, ಅಥವಾ ನೀವು ಈ ರೀತಿ ಮಾಡ್ತೀರಾ, ಬೇರೆ ರೀತಿ ಮಾಡ್ತೀರಾ ಅಂತಲೂ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಓಕೆ, ನಾನು ನೆಕ್ಸ್ಟ್ ಇದಕ್ಕೆ ನೆನೆಸಿ ಮೊಳಕೆ ಬಂದಿರೋ ಅಂಥ ಹಸಿರು ಕಾಳು ಇದೆಯಲ್ವಾ, ಅದನ್ನ 1 ಕಪ್ ತೊಗೊಂಡಿದ್ದೀನಿ. ಅದನ್ನು ನಾನು ಈ ಟೈಮಲ್ಲಿ ಇದಕ್ಕೆ ಆ್ಯಡ್ ಮಾಡಿ. ಯಾಕೆ ನಾನು ಮೊಳಕೆ ಕಾಳನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ವೀಕ್ಲಿ ಒನ್ಸಲ್ಲಿ ಎಲ್ಲರ ಮನೇಲೂ ಬ್ರೇಕ್ಫಾಸ್ಟ್ಗೆ ಪಲಾವ್ ಅಂತೂ ಇದ್ದೇ ಇರುತ್ತೆ. ಆ ಪಲಾವ್ ಹೆಲ್ದಿಯಾಗಿ ಹೇಗೆ ತೊಗೊಳ್ಳೋದು ಅನ್ನೋದಕ್ಕೋಸ್ಕರ ಇದನ್ನು ಮಾಡ್ತಾ ಇರೋದು. ನೆಕ್ಸ್ಟ್ ಇದಕ್ಕೆ ನಾನು 1 ಟೊಮೆಟೊ ಹೆಚ್ಚಿರೋದನ್ನು ಕೂಡ ಹಾಕೋತಾ ಇದ್ದೀನಿ. ಮಿಕ್ಸ್ ಕೊಟ್ಟು ಇದಕ್ಕೆ ನಾನು 1 ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, 1/4 ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲ ಪುಡಿ ಹಾಕ್ಕೊಂಡು ರುಚಿಗೆ ಎಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು. ಅಷ್ಟನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತೀನಿ ಫ್ರೆಂಡ್ಸ್. ಮಿಕ್ಸ್ ಆಗಬೇಕು. ಇದೆಲ್ಲ ಮಾಡಬೇಕಾದ್ರೆ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ವೆಯ್ಟ್ ಮಾಡಬೇಕು. ಇದೆಲ್ಲ ಹೊಂದ್ಕೊಂಡು ಅದರಲ್ಲಿ ನಮಗೆ ಆಯಿಲ್ ಆಚೆ ಬರ್ತಾ ಇದೆ ಅಂತ ಅನ್ಬೇಕಾದ್ರೆ ಇದಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ಫ್ರೆಶ್ ತೆಂಗಿನ ತುರಿನ ಇದಕ್ಕೆ ನಾನು ಆ್ಯಡ್ ಮಾಡ್ತೀನಿ. ಅಕ್ಕಿನೂ ಕೂಡ ಹಾಕ್ಕೊಂಡು ನಾನು ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೀನಲ್ವ ನೀರು, ಆ ನೀರನ್ನು ಕೂಡ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಕಾಯಿಸಿರೋ ನೀರು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ. ನೆಕ್ಸ್ಟ್ ಇದು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ನಾನು ಇದಕ್ಕೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ. 1 ವಿಷಿಲ್ ತೊಗೋತೀನಿ ಕುಕ್ಕರ್ ಲಿಡ್ಡಲ್ಲಿ, ಅಷ್ಟೇ. ನಾನು ಜಾಸ್ತಿ ತೊಗೊಳ್ಳಲ್ಲ, 1 ವಿಷಿಲ್ ಸಾಕಾಗುತ್ತೆ. ಜಾಸ್ತಿ ವಿಷಿಲ್ಸ್ ಆದರೆ ಅನ್ನ ಬೆಂದೋಗ್ಬಿಡುತ್ತೆ ಅಥವಾ ಕಾಳು ತೊಪ್ಪೆ ಥರ ಆಗುತ್ತೆ, ಅದಕ್ಕೋಸ್ಕರ. ನೋಡಿ, ನಮ್ಮ ಸ್ಪ್ರೌಟ್ಸ್ ಪಲಾವ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಲೈಕ್, ಸಬ್ಸ್ಕ್ರೈಬ್, ಶೇರ್ ಮರಿಬೇಡಿ ಫ್ರೆಂಡ್ಸ್. ಬಾಯ್ ಬಾಯ್.